ಹೇಳ್ಬೇಕಂದ್ರೆ ಈಗಾಗಲೇ ಹಿರಿಯರು ಎಲ್ಲ ರೀತಿಯಿಂದ ವಿಸ್ತಾರವಾಗಿ ಗಣೇಶ ಚತುರ್ಥಿಯ ಬಗ್ಗೆ, ಡಿಜೆ ಬಗ್ಗೆ, ಸಂಘದ ಯುವಕರ ಬಗ್ಗೆ, ಈ ಸಂಘದ ಮಹಿಳಾ ಸಂಘದ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸಿದ್ದಾರೆ. ನೇರವಾಗಿ ವಿಷಯ ಕೊಡ್ತೀವಿ. ನಮ್ಮ ನ್ಯಾಯವಾದಿಗಳಾಗಿರ್ತಕ್ಕಂಥ ರವಿಕುಮಾರ್ ಬಡಿಗುಂದ್ರವರು ತಮ್ಮಲ್ಲಿ ಒಂದು ವಿಷಯವನ್ನು ಹಂಚಿಕೊಂಡ್ರು. ನಾವು ಮೊನ್ನೆ ಒಂದು ವೇದಿಕೆ ಮೇಲೆ ನಮ್ಮ ಸಚಿನ್ ಅವರ ಒಂದು ಗಣಪತಿ ವೇದಿಕೆ ಮೇಲೆ ಯುವಕರಿಗೆ ಅವರು ಮಾತನ್ನು ಹೇಳಿದರು. ನಾನು ಯಾವುದನ್ನು ಹೇಳಿದ್ದೀನಿ ಎಲ್ಲರೂ ನಮ್ಮ ರವಿಯವರು ಬಿಟ್ಟು ಬಿಡದಂಗೆ ಹೇಳಿದ್ದಾರೆ. ಅದನ್ನ ನಾವು ಹಿರಿಯರ ಜೊತೆ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಇದರಲ್ಲಿ ಬಿಜೆಪಿ ತಪ್ಪಿದ್ರೆ ಈ ವೇದಿಕೆ ಎಲ್ಲ ಕೂತು ನಮ್ಮ ಹಿರಿಯರ ತಪ್ಪೈತಿ, ಯುವಕರು ತಪ್ಪಲ್ಲ. ಯಾಕೆ ಯುವಕರು ತಪ್ಪಲ್ಲ ಒಂದು ರಾಜಕಾರಣದಲ್ಲಿ ನಾವು ಬೆಳಿಬೇಕು. ರಾಜಕೀಯದಲ್ಲಿ ಕೊಡ್ತೀನಿ ನಾನು 25,000 ಕೊಟ್ಟು ನಮ್ಮ ತಾತ 50,000 ಕೊಡ್ತಾನೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ನಡೀಬೇಕಾದ್ರೆ ಅವರ ಯುವಕರಿಂದ ಬಿಜೆಪಿ ಬಿಡ್ತಾರೆ. ನಾವು ಬರೋದನ್ನು ಕಡಿಮೆ ಮಾಡ್ಬೇಕು, ಅವರನ್ನ ಮುಂಚಿತವಾಗಿ ಕಳಿಸ್ಬೇಕು. ನೀವು ಏನು ಕಾರ್ಯಕ್ರಮ ಮಾಡ್ತೀರಿ, ನಿಮ್ಮ ಕಾರ್ಯಕ್ರಮದ ಖರ್ಚು ಎಷ್ಟು ಅವನ್ನೆಲ್ಲ ನಾವು ಮುಂಚಿತವಾಗಿ ಪಂಚಾಯತ್ ಅವರು ಕರೆದು ಅವ್ರ ವಿವರವಾಗಿ ನಾವು ತಿಳ್ಕೊಂಡಾಗ